ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ನಮ್ಮ ದೇಶದ, ನಮ್ಮ ಪರಂಪರೆಯ, ನಮ್ಮ ಧರ್ಮದ ವಿವಿಧ ಮುಖಗಳನ್ನು ಜನಸಮುದಾಯಕ್ಕೆ ಪರಿಚಯ ಮಾಡಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದೆ. ನಮ್ಮೆಲ್ಲರ ಅದೃಷ್ಟ ನಮ್ಮದೇ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರು ನಗರದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಸಂತೋಷವನ್ನು ಕೊಟ್ಟಿದೆ. ಈ ಕಾರ್ಯಕ್ರಮ ನಮ್ಮ ದೃಷ್ಟಿಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರಲ್ಲ, ಕುರಿಮಂದೆಯ ಮಧ್ಯದಲ್ಲಿ ಹುಟ್ಟಿದ ಹುಲಿಯ ಮರಿ ತಾನು ಕುರಿಯೆಂದೇ ಭಾವಿಸಿ ಕುರಿಯ ರೀತಿಯಲ್ಲೇ ಬದುಕ್ತಾ ಇದ್ದದ್ದಕ್ಕೆ ಮತ್ತೊಂದು ಹುಲಿ ಬಂದು, ನೀನು ಕೇವಲ ಕುರಿಮರಿ ಅಲ್ಲ, ನೀನು ಹುಲಿ ಅಂತ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಅದನ್ನು ಹುಲಿಯ ರೀತಿಯಲ್ಲಿ, ಹುಲಿಯೇ ಆಗಿದ್ದರಿಂದ ಹುಲಿಯನ್ನಾಗಿ ಪರಿವರ್ತಿಸಿ ಕರ್ಕೊಂಡು ಹೋದಂತಹದ್ದು. ಇವತ್ತು ಈ ಕಾರ್ಯಕ್ರಮ ನಮ್ಮ ಜನಗಳಿಗೆ ನಮ್ಮ ಧರ್ಮ ಅಂದರೆ ಏನು, ನಮ್ಮ ಧರ್ಮದಲ್ಲಿ ಆಗ್ತಾ ಇರ್ತಕ್ಕಂಥ ಸೇವಾ ಕ್ಷೇತ್ರಗಳು ಏನಿದ್ದಾವೆ, ಈ ಎಲ್ಲವನ್ನು ಕೂಡ ಸ್ಥೂಲವಾಗಿ ಪರಿಚಯಿಸ್ತಕ್ಕಂಥ ಕೆಲಸ ಇದಾಗಿದೆ. ಸಾಮಾನ್ಯವಾಗಿ ಯಾವ ವ್ಯಕ್ತಿ ತನ್ನ ಮನೆತನದ ಅಥವಾ ತನ್ನ ಹಿರಿತನದ ದೇಶದ ಪರಂಪರೆಯ ಜ್ಞಾನ ಇರೋದಿಲ್ವೋ ಅಂತಹ ವ್ಯಕ್ತಿಯನ್ನು ಅಧೀರನಾಗಿ ಮಾಡಲಿಕ್ಕೆ, ಶ್ರದ್ಧೆಯಿಂದ ವಿಚಲಿತರನ್ನಾಗಿ ಮಾಡಲಿಕ್ಕೆ ಭಾಳಷ್ಟು ಸುಲಭವಾದ ಕೆಲಸ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ, ಈ ಒಂದು ಫೇರ್ ಏನಿದೆ, ನಾಗರಿಕತೆಯ ತೊಟ್ಟಿಲಿನಲ್ಲಿ ಓಡಾಡ್ತಾ ಇರ್ತಕ್ಕಂಥ ನಮ್ಮ ಯುವ ಮಿತ್ರರಿಗೆ ನಮ್ಮ ದೇಶದ ಧರ್ಮದ ಶಕ್ತಿ ಮತ್ತು ಅದರ ಪರಂಪರೆಯನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸ ಇದಾಗಿದೆ. ಪೂಜ್ಯ ಸ್ವಾಮೀಜಿಯವರು ಒಟ್ಟು ಕಾರ್ಯಕ್ರಮದ ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಧರ್ಮದಲ್ಲಿ ಆಗ್ತಾ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳ ಬಗೆಗೂ ಕೂಡ ಅವರು ಎತ್ತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕಂಡಿಟ್ಕೊಳ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ಹೋಗ್ತಾ ಇರ್ತಕ್ಕಂಥ, ಆಧುನಿಕ ವಿದ್ಯೆಯನ್ನು ಕಲಿತಾ ಇರ್ತಕ್ಕಂಥ ನಮ್ಮ ಯುವಕರಿಗೆ ನಮ್ಮ ಧರ್ಮದ ಹಿರಿಮೆಯನ್ನು ಹೇಳಿಕೊಡ್ದಲೇ ಹೋದರೆ, ಅದರ ಪರಿಚಯವನ್ನು ಮಾಡಿಕೊಳ್ದಲೇ ಹೋದರೆ, ಬೇರೆಯವರು ಅವರಲ್ಲಿ ಅಶ್ರದ್ಧೆಯನ್ನು ಮೂಡಿಸಿ ಶ್ರದ್ಧೆಯನ್ನು ಹಾಳು ಮಾಡಿದ್ದಾದರೆ ಬೇರೆ ಧರ್ಮವನ್ನು ಹಾಳು ಮಾಡಲಿಕ್ಕೆ ಬೇರೆ ಯಾರೂ ಕೂಡ ಬೇಕಾಗೋದಿಲ್ಲ. ಅಶ್ರದ್ಧಾಯುಕ್ತವಾಗಿರ್ತಕ್ಕಂಥ ನಮ್ಮ ಯುವಕರಿಗೆ ಪರಂಪರೆಯ ಜ್ಞಾನವನ್ನು ಮೂಡಿಸಿ ಶ್ರದ್ಧೆಯನ್ನು ಮೂಡಿಸಿದ್ದಾದರೆ ಇನ್ನು ಉಳಿದ ಕೆಲಸವನ್ನು ಅವರು ಮಾಡ್ಕೊಂಡು ಹೋಗಲಿಕ್ಕೆ ಶಕ್ಯ ಆಗ್ತಾರೆ. ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ಇದು ನಮ್ಮ ಹಿರಿಯರು ಧರ್ಮಕ್ಕೆ ವ್ಯಾಪಕವಾಗಿ ಕೊಟ್ಟಂಥ ಒಂದು ಅರ್ಥ. ರಾಮಕೃಷ್ಣಾಶ್ರಮದ ಧ್ಯೇಯವಾಕ್ಯವಾಗಿರ್ತಕ್ಕಂಥ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ. ಒಂದು ಕಡೆ ಪರ್ಸ್ನಲ್ ಸಾಲ್ವೇಷನ್, ಇನ್ನೊಂದು ಕಡೆ ಸರ್ವಿಸ್ ಟು ದ ಮ್ಯಾನ್ಕೈಂಡ್. ಈ ಎರಡರ ಏಕೀಭವಿಸಿರ್ತಕ್ಕಂಥ ಕಾರ್ಯ ಆದದ್ದೇ ಆದರೆ ಬಹುಶಃ ಇವತ್ತಿನ ಸಮಾಜಕ್ಕೆ ನಾವು ಕೊಡಬಹುದಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ನಾವು ಹೇಳಿದ್ವಿ, ನಮ್ಮ ಯುವಕರಲ್ಲಿ, ಆಧುನಿಕ ಯುವಕರಲ್ಲಿ ನಮ್ಮ ಧರ್ಮದ, ನಮ್ಮ ಅಧ್ಯಾತ್ಮದ ಶ್ರದ್ಧೆಯನ್ನು ಮೂಡಿಸಿದ್ದೆ ಆದರೆ ದೇ ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಅವರ್ ರಿಲಿಜನ್ ಆ್ಯಂಡ್ ದ ಸ್ಪಿರಿಚುಯಾಲಿಟಿ. ಇವತ್ತು ಆಗಿರ್ತಕ್ಕಂತಹದ್ದು ಆಧುನಿಕ ವಿದ್ಯೆಯ ಹಿಂದೆ ಹೊರಟು ನಮ್ಮ ಧಾರ್ಮಿಕ ವಿದ್ಯೆಯನ್ನು, ಶ್ರದ್ಧೆಯನ್ನು ಮತ್ತು ಅದರ ಮೇಲಿನ ನಂಬಿಕೆಯನ್ನು ಕಳ್ಕೊಂಡಿರೋದ್ರಿಂದ ಇಂಥೆಲ್ಲ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಮ್ಮ ಹುಡುಗರಿಗೆ ಎಲ್ಲವನ್ನು ಕೂಡ ಬೇರೆ ದೇಶದ ಮೂಸೆಯಲ್ಲಿ ಆ ಒಂದು ಪರ್ಸ್ಪೆಕ್ಟಿವ್ನಲ್ಲೇ ಅಕ್ಸೆಪ್ಟ್ ಮಾಡ್ತಾ ಇರೋದ್ರಿಂದ ಬೇರೆ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ದೇಶದ ಬಗೆಗೆ, ನಮ್ಮ ಧರ್ಮ ಗ್ರಂಥಗಳ ಬಗೆಗೆ ಏನೆಲ್ಲ ಹೇಳಿದ್ದಾರೆ ಅಂತಕ್ಕಂಥ 4 ವಾಕ್ಯಗಳನ್ನು ಶಾಲಾ ಕಾಲೇಜುಗಳ ಮುಖಾಂತರ ಹೇಳಿದ್ದೆ ಆದರೆ ಅವರಿಗೆ ಹೆಚ್ಚು ಹೆಚ್ಚು ಶ್ರದ್ಧೆ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಚಂದ ಮಾತು ಹೇಳಿದ್ದಾರೆ. ನಮಗೆ ಗೊತ್ತಿದೆ, ನಮ್ಮ ಹುಡುಗ ಒಬ್ಬ ಬಂದು ಕೇಳ್ತಾ ಇದ್ದ, ಸ್ವಾಮೀಜಿ ಕನ್ವರ್ಷನ್ ಆಗೋದು ಬೇಡ ಅಂತ ಎಲ್ಲ ಕಡೆಯೂ ಕೂಡ ಹೇಳ್ತೀರಿ, ಆದರೆ ಮೊನ್ನೆ ನನ್ನೊಬ್ಬ ಸ್ನೇಹಿತ ಕೇಳಿದ, ಆ ಹುಡುಗ ಹೇಳ್ತಾ ಇದ್ದಾನೆ,
ನೀವು ಮತಾಂತರ ಆಗಬಾರ್ದು ಅಂತ ಹೇಳ್ತೀರಿ, ಗೀತೆಯನ್ನು ಓದಿ ಅಂತ ಹೇಳ್ತೀರಿ, ಆದರೆ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನಲ್ಲ ಕನ್ವರ್ಷನ್ ಆಗ್ಬೋದು ಅಂತ, ಎಲ್ಲಿ ಹೇಳಿದ್ದಾನೆ ಕೇಳಿದೆ. ಅವಳಿಗೆ ಒಂದು ಶ್ಲೋಕವನ್ನು ಹೇಳಿದ ಗೀತಾ ಪಾಠದಿಂದ, ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ ಅಂತ ಕೃಷ್ಣ ಆವಾಗಲೇ ಹೇಳಿಬಿಟ್ಟಿದ್ದಾನೆ. ವೈ ಆರ್ ಅಪೋಸಿಂಗ್ ದಟ್ ಕನ್ವರ್ಷನ್? ಆ ಹುಡುಗನಿಗೆ ಹೇಳಿದೆ. ಏನು ಹೇಳಿದ್ದಾನೆ? ಎಲ್ಲ ಧರ್ಮಗಳನ್ನು ತ್ಯಜಿಸಿ ನೀನು ಮಾಡಿರ್ತಕ್ಕಂಥ ಎಲ್ಲವನ್ನು ಕೂಡ ಬಿಟ್ಟು ನನ್ನಲ್ಲಿ ಶರಣ ಹೊಂದಿದ್ದೆ ಆದರೆ ನಿನ್ನೆಲ್ಲ ಪಾಪಗಳನ್ನು ಕ್ಷಮಿಸಿ ನಾನು ನಿನಗೆ ಮೋಕ್ಷ ಕೊಡ್ತೇನೆ, ನೀನು ಶೋಚಿಸಬೇಡ, ಶೋಕ ಮಾಡಬೇಡ ಅಂತ ಹೇಳಿದ. ನಾನು ಆ ಹುಡುಗನಿಗೆ ಕೇಳಿದೆ, ಆ ವಿದ್ಯಾರ್ಥಿಗೆ ಕೇಳಿದೆ, ಆಧುನಿಕ ವಿದ್ಯಾರ್ಥಿಗೆ. ಹಿಸ್ಟಾರಿಕಲ್ ರೆಕಾರ್ಡ್ಸ್ ಪ್ರಕಾರ ಕೃಷ್ಣ ಇದ್ದದ್ದು 5000 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 3000 ಅಂತ ಅಂದುಕೊಂಡ್ರೆ. ಇತಿಹಾಸದ ತೆಕ್ಕೆಗೆ ಸಿಕ್ಕಿರೋ ಹಾಗೆ ಆ ಹುಡುಗನಿಗೆ ಹೇಳಿದ್ವಿ, ಯಹೂದಿ ಧರ್ಮ ಹುಟ್ಟಿರೋದಕ್ಕೆ ಅವರನ್ನೇ ನಮೂದಿಸಿರ್ತಕ್ಕಂಥ ಕಾಲಮಾನ ಇದೆ. ಜೀಸಸ್ ಕ್ರೈಸ್ಟ್ ಯಾವಾಗ ಬಂದ ಅಂತಕ್ಕಂತಹದಕ್ಕೆ, ಯಾವಾಗ ಬಂದರು ಅನ್ನೋದಕ್ಕೆ ಕಾಲ ನಮ್ಮ ಮುಂದೆ ಇದೆ. 2015ನೇ ಇಸ್ವಿನಲ್ಲಿ ಇದ್ದೇವೆ. ಬುದ್ಧಿಸಮ್ ಹುಟ್ಟಿದ್ದು, ಜೈನಿಸಮ್ ಹುಟ್ಟಿದ್ದು ನಮ್ಮ ಕಣ್ಣು ಮುಂದೆ ಇದೆ. ಇಸ್ಲಾಂ ಯಾವಾಗ ಹುಟ್ಟಿತ್ತು ಅಂತಕ್ಕಂತಹದ್ದು ನಮ್ಮ ಕಣ್ಣು ಮುಂದೆ ಇದೆ. ಹಾಗಿದ್ರೆ 5000 ವರ್ಷಗಳ ಹಿಂದೆ ಈ ಯಾವ ಧರ್ಮಗಳು ಇರಲಿಲ್ಲ. ಯಾವ ಧರ್ಮಗಳು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕೃಷ್ಣನಿಗೆ ಕ್ರಿಶ್ಚಿಯನ್ ಧರ್ಮದ ಅರಿವಿರಲಿಲ್ಲ, ಇಸ್ಲಾಂ ಇರಲಿಲ್ಲ, ಬುದ್ಧಿಸಮ್ ಇರಲಿಲ್ಲ, ಜೈನಿಸಮ್ ಇರಲಿಲ್ಲ. ಕೃಷ್ಣ ಹೇಳಿದ ರೀತಿ ಬೇರೆ ಇದೆ. ಇವತ್ತು ನಮ್ಮ ಧರ್ಮಗ್ರಂಥಗಳು ತುಂಬ ಟೀಕೆಗೆ, ಅಪಹಾಸ್ಯಕ್ಕೆ, ಅಪಾರ್ಥಕ್ಕೆ ಯಾಕೆ ಒಳಗಾಗ್ತಾ ಇದ್ದಾವೆ ಅಂತಂದರೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರ ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಯಾವ ವ್ಯಕ್ತಿ ಕಲಿಯದಲ್ಲೇ ಅವುಗಳನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ ಹೋಗಿ ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದು ಆಗಬಾರ್ದು. ಎಲ್ಲರಿಗೂ ಕೂಡ ಗೊತ್ತು, ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ ಸಂದರ್ಭದಲ್ಲಿ ಕೃಷ್ಣ ಹೇಳಿದ ಧರ್ಮದ ವ್ಯಾಖ್ಯಾನವೇ ಬೇರೆ ಇದೆ. ಇದು ವೇದಿಕೆ ಅಲ್ಲ ಅದನ್ನು ಇಲ್ಲಿ ತಿಳಿಸ್ಲಿಕ್ಕೆ. ಈ ಒಂದು ಕಾರಣದಿಂದ ನಮ್ಮ ಯುವಕರಲ್ಲಿ ಶ್ರದ್ಧೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಹೆಚ್ಚು ಆಗಬೇಕಾಗಿದೆ. ಆಲ್ಬರ್ಟ್ ಐನ್ಸ್ಟೈನ್ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಈ ಶಬ್ದ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಐನ್ಸ್ಟೈನ್ ಒಂದನ್ನು ಹೇಳಿದ ಅಥವಾ ಇನ್ನೊಬ್ಬ ಹೇಳಿದ, ಎಡ್ಮಂಡ್ ಹೇಳಿದ ಅಂತ ಹೇಳಿದರೆ, ಆರ್ನಾಲ್ಡ್ ಹೇಳಿದ ಅಂತ ಭಾಳ ಇಷ್ಟಪಡ್ತೇವೆ. ಆ ವಿಜ್ಞಾನಿಯ ದೃಷ್ಟಿಯಲ್ಲಿ ನಾವು ನೋಡಲಿಕ್ಕೆ ಹೊರಟದ್ದೇ ಆದರೆ ನಮ್ಮ ಧರ್ಮವನ್ನು ಅವ ಏನು ಹೇಳಿದ? ಹೋಲ್ ವರ್ಲ್ಡ್ ಮಸ್ಟ್ ಬಿ ಗ್ರೇಟ್ಫುಲ್ ಟು ಇಂಡಿಯನ್ಸ್ ಬಿಕಾಸ್ ದೇ ಆರ್ ದ ಪೀಪಲ್ ಹೂ ಟಾಟ್ ಅಸ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ವಿತೌಟ್ ವಿಚ್ ನೋ ವರ್ತ್ವೆಲ್ ಸೈಂಟಿಫಿಕ್ ಡಿಸ್ಕವರೀಸ್ ಕುಡ್ ಹ್ಯಾವ್ ಟೇಕನ್ ಪ್ಲೇಸ್. ಅವ ಮುಂದುವರೆದು ಹೇಳ್ತಾರೆ, ಜಗತ್ತಿಗೇನೋ ಅದು ಆಯಿತು ಮಾತು, ನನ್ನ ದೃಷ್ಟಿಯಲ್ಲಿ ಏನು? ಐ ಹ್ಯಾವ್ ಮೇಡ್ ಇಂಡಿಯನ್ ಭಗವದ್ಗೀತಾ ಸೋರ್ಸ್ ಆಫ್ ಮೈ ಇನ್ಸ್ಪಿರೇಷನ್ ಟು ಫಾರ್ಮ್ ಆಲ್ ಮೈ ಸೈಂಟಿಫಿಕ್ ಥಿಯರೀಸ್ ಅಂತ ಹೇಳಿದ. ಈ ಮಾತುಗಳನ್ನು ಅವರು ಅಷ್ಟು ಚೆಂದ ಹೇಳಲಿಕ್ಕೆ ಸಾಧ್ಯ ಆಗೋದೇ ಆದರೆ ನಾವ್ಯಾಕೆ ಧಿಕ್ಕಾರ ಮಾಡ್ತೇವೆ? ಅದಕ್ಕೆ ಶಾಸ್ತ್ರ ಗ್ರಂಥಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡದಲ್ಲೇ ತಿಳ್ಕೊಳ್ಳಿಕ್ಕೆ, ನಾವೇ ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ಭಾಳಷ್ಟು ತಪ್ಪುಗಳಾಗ್ತವೆ. ಅಂತಹ ತಪ್ಪುಗಳು ಆಗಬಾರ್ದು ಅಂತಂದರೆ ಸಿಸ್ಟಮ್ಯಾಟಿಕ್ ಸ್ಟಡಿ ನಮ್ಮ ಧರ್ಮಗ್ರಂಥಗಳ ಬಗ್ಗೆ ಆಗಬೇಕಾಗತ್ತೆ. ಸಮಯದ ಅಭಾವ ಇದೆ. ನಾವು ಕೇಳಿದ ಒಂದು ಘಟನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಥಾಮಸ್ ಆಲ್ವಾ ಎಡಿಸನ್ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ರೂ ಕೂಡ ಗ್ರಾಮಫೋನ್ ಕಂಡುಹಿಡಿದಂಥವ್ರು, ವಾಯ್ಸ್ ರೆಕಾರ್ಡ್ ಮಾಡತಕ್ಕಂಥದ್ದು ಹೇಗೆ ಅಂತ ಅದನ್ನು ಕಂಡುಹಿಡಿದು ಆ ವಾಯ್ಸನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡೋದಕ್ಕೆ ಮುಂಚೆ ಜಗತ್ತಿನ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ಮೇಧಾವಿ ಪಂಡಿತನ ವಾಯ್ಸನ್ನು ರೆಕಾರ್ಡ್ ಮಾಡಿ ಅದರ ಮುಖಾಂತರ ನಾನು ಲಾಂಚ್ ಮಾಡಬೇಕು ಅಂತ ಹೊರಟು ತೀರ್ಮಾನ ಮಾಡಿ ಒಬ್ಬ ವ್ಯಕ್ತಿಯ ಹೆಸರನ್ನ ಸೆಲೆಕ್ಟ್ ಮಾಡಿಕೊಳ್ತಾರೆ. ಅವ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್. ಥಾಮಸ್ ಆಲ್ವಾ ಎಡಿಸನ್ ಇದ್ದದ್ದು ಅಮೆರಿಕದಲ್ಲಿ, ಮ್ಯಾಕ್ಸ್ ಮುಲ್ಲರ್ ಜರ್ಮನಿಯವ ಆದ್ರೂ ಕೂಡ ಅವತ್ತಿಗೆ ಇದ್ದದ್ದು ಲಂಡನ್ನಿನಲ್ಲಿ. ಮ್ಯಾಕ್ಸ್ ಮುಲ್ಲರ್ ಅವ್ರ ಜೊತೆ ಸಂಪರ್ಕಿಸಿ, ನಾನೊಂದು ಇನ್ಸ್ಟ್ರೂಮೆಂಟ್ನ ಕಂಡುಹಿಡಿದಿದ್ದೇನೆ, ವಾಯ್ಸ್ ರೆಕಾರ್ಡ್ ಮಾಡಬೇಕಾಗಿದೆ, ಅದರ ಮುಖಾಂತರ ನನ್ನ ಸಂಶೋಧನೆಯನ್ನು ಜಗತ್ತಿಗೆ ಪರಿಚಯಿಸಬೇಕಾಗಿದೆ, ಒಂದು ಸಮಯ ಕೊಡಿ. ಮ್ಯಾಕ್ಸ್ ಮುಲ್ಲರ್ ಒಪ್ಪಿಕೊಂಡ್ರು. ಕೊನೆಗೆ ಅವ್ರು ಇನ್ನೊಂದು ರಿಕ್ವೆಸ್ಟ್ ಮಾಡಿದರು, ನೀವು ಎಂದು ಬಂದು ನನ್ನ ವಾಯ್ಸ್ನ ರೆಕಾರ್ಡ್ ಮಾಡ್ತಿರೋ ಅವತ್ತು ಜಗತ್ತಿನ ಎಲ್ಲ ಅದ್ವಿತೀಯವಾಗಿರ್ತಕ್ಕಂಥ ಪಂಡಿತರು, ವಿದ್ವಾಂಸರು, ಸೈಂಟಿಸ್ಟ್ ಆ್ಯಂಡ್ ಫಿಲಾಸಫರ್ಸ್ ಇರೋ ಹಾಗೆ ನೋಡ್ಕೊಳ್ಳಿ. ಆಯಿತು, ಹಡಗನ್ನು ಇಟ್ಕೊಂಡು ಬಂದರು. ಬೆಳಗ್ಗೆ ಬಂದು ವಾಯ್ಸ್ ರೆಕಾರ್ಡ್ ಮಾಡಿದರು. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಏನೋ ಹೇಳಿದರು, ಎಲ್ಲರನ್ನೂ ಕೂಡ ಚಪ್ಪಾಳೆ ಹೊಡೆದ್ರು. ಥಾಮಸ್ ಆಲ್ವಾ ಎಡಿಸನ್ ಲ್ಯಾಬ್ಗೆ ಹೋದರು. ಮಧ್ಯಾಹ್ನದೊತ್ತಿಗೆ ವಾಪಸ್ ಬಂದು ಮನುಕುಲದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ತನ್ನದೇ ವಾಯ್ಸು ತಾನೇ ಕೇಳಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಅದಾಗಿತ್ತು. ಮಧ್ಯಾಹ್ನ ಬಂದ ನಂತರದಲ್ಲಿ ಮತ್ತೆ ಚಪ್ಪಾಳೆ ಹೊಡಿಲಿಕ್ಕಿಡಿದ್ರು.
ಚಪ್ಪಾಳೆಯ ನಂತರದಲ್ಲಿ ಪ್ರೊಫೆಸರ್ ಮ್ಯಾಕ್ಸ್ಮುಲ್ಲರ್ ಕೇಳಿದರು, ಬೆಳಗ್ಗೆ ಯಾಕೆ ನೀವು ಚಪ್ಪಾಳೆ ಹೊಡೆದದ್ದು? ನೀವು ಮಾತನಾಡಿದ್ರಿ ಫಸ್ಟ್ ಟೈಮ್ ವಿಚ್ ಇಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್. ಈಗ ಯಾಕೆ ಚಪ್ಪಾಳೆ ಹೊಡಿತಿರ್ತೀರಿ? ನೀವು ಸುಮ್ಮನೆ ಇದ್ದರೂ ಕೂಡ ನಿಮ್ಮ ಮಾತನ್ನು ಮೊದಲ ಬಾರಿಗೆ ಕೇಳೋ ಹಾಗೆ ಆಗಿದೆ, ಅದಕ್ಕೋಸ್ಕರ ಚಪ್ಪಾಳೆ ಹೊಡಿತಿದ್ದೇವೆ. ಭಾಳ ಸಂತೋಷ. ಆದರೆ ನಾನು ಏನು ಮಾತನಾಡಿದೆ ಅಂತ ನಿಮಗೆ ಗೊತ್ತಾ ಅಂತ ಕೇಳಿದರು. ಆ ಒಂದು ಹೊಸ ಇನೋವೇಷನ್ ಗುಂಗಿನಲ್ಲಿದ್ದಂತಹ ಜನಗಳಿಗೆ ಏನು ಮಾತಾಡಿದಂತ ಗೊತ್ತಿರಲಿಲ್ಲ. ಅವರಿಗೆ ಯುರೋಪಿನ ಯಾವ ಭಾಷೆಯಲ್ಲಿ ಕೂಡ, ಲ್ಯಾಟಿನ್ನಲ್ಲಿ ಮಾತಾಡಿರಲಿಲ್ಲ, ಗ್ರೀಕ್ನಲ್ಲಿ ಮಾತಾಡಿರಲಿಲ್ಲ, ಇಂಗ್ಲೀಷ್ನಲ್ಲಿ ಮಾತನಾಡಿರಲಿಲ್ಲ. ಹಾಗಾಗಿ ಅವ್ರಿಗೆ ಅರ್ಥ ಆಗಿರಲಿಲ್ಲ. ಕೊನೆಗೆ ಹೇಳಿದ್ರು, ನಾನು ಮಾತನಾಡಿದ ಭಾಷೆ ಭಾರತೀಯ ಸಂಸ್ಕೃತದಲ್ಲಿ ಮಾತನಾಡಿದೆ. ಅದರೊಳಗೂ ಕೂಡ ಋಗ್ವೇದದ ಮೊದಲ ವಾಕ್ಯ ಅಗ್ನಿಮೀಳೆ ಅಂತ ಪ್ರಾರಂಭ ಆಗ್ತಕ್ಕಂಥದ್ರ ಮುಖಾಂತರ ಮಾತನಾಡಿದೆ. ಕಾರಣ ಕೇಳ್ತಾರೆ ಅವರು, ಇಡೀ ಜಗತ್ತಿನಲ್ಲಿ ನಾಗರಿಕತೆ ಇನ್ನೂ ಕೂಡ ತೊಟ್ಟಿಲಿನಲ್ಲಿದ್ದಾಗ, ಜಗತ್ತಿನ ಬೇರೆ ಬೇರೆ ದೇಶದ ಜನಗಳು ಬಟ್ಟೆ ಹಾಕೊಳ್ಳೋದು ಇನ್ನೂ ಕೂಡ ಕಲಿದಲೇ ಇದ್ದಂಥ ಸಂದರ್ಭದಲ್ಲಿ ಆ ದೇಶದ ಜನಗಳು ಆ ಕಾಲಕ್ಕೆ ಅತ್ಯುನ್ನತವಾಗಿರ್ತಕ್ಕಂಥ ತತ್ವಗಳನ್ನು ಇಡೀ ಜಗತ್ತಿಗೆ ಸಾರಿದಂಥ ದೇಶ. ಆ ದೇಶದ ತತ್ವಗಳು ಆ ಒಂದು ಭಾಷೆಯಲ್ಲಿತ್ತು. ಅದನ್ನು ನಾನು ಮೆಚ್ಚಿಕೊಂಡೆ, ಅದಕ್ಕೋಸ್ಕರ ಒಪ್ಪಿಕೊಂಡೆ ಅಂತ. ಇಂತಹ ಘನ ತತ್ವವನ್ನು ಇಟ್ಕೊಂಡಿರ್ತಕ್ಕಂಥ, ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ದೇಶದ ತತ್ವಗಳನ್ನು ನಮ್ಮ ಇಂದಿನ ಯುವಕರಿಗೆ 50-60% ಹೆಚ್ಚಿನ ಯುವಕರು ಶಾಲಾ ಕಾಲೇಜುಗಳಲ್ಲಿ ಕಲಿತಾ ಇರ್ತಕ್ಕಂಥ ಈ ಯುವಕರಿಗೆ ನಮ್ಮ ದೇಶದ ಆಧ್ಯಾತ್ಮಿಕ ಶ್ರದ್ಧೆಯ ಬಗೆಗೆ, ತತ್ವದ ಬಗೆಗೆ ಶ್ರದ್ಧೆಯನ್ನು ಮೂಡಿಸಿದ್ದೆ ಆದರೆ ಬಹುಶಃ ದೇಶದ ಧರ್ಮಕ್ಕೆ ಯಾವ ಚ್ಯುತಿಯೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಕುರ್ವನ್ಯೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿನ ಅನ್ಯತೇತ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಕೇವಲ ಕರ್ಮದಲ್ಲಷ್ಟೇ ಅಲ್ಲ, ಭಕ್ತಿಯಲ್ಲಷ್ಟೇ ಅಲ್ಲ, ಉಪಾಸನೆಯಲ್ಲಷ್ಟೇ ಅಲ್ಲ, ನಿಷ್ಕಾಮ ಕರ್ಮದ ಮುಖಾಂತರ 100 ವರ್ಷಗಳ ಕಾಲ ಬದುಕಬೇಕು. ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಆದರೆ ನಿಷ್ಕಾಮ ಕರ್ಮ ಮಾಡ್ತಾನೆ ಭಕ್ತಿ ಮತ್ತು ಉಪಾಸನೆಗಳ ಮುಖಾಂತರ ಜ್ಞಾನ ಮಾರ್ಗವನ್ನು ಅನುಸರಿಸಿ ಕೊನೆಗೆ ಮುಕ್ತಿಯ ಪರಮ ಸಂಪದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಸಾಧ್ಯತೆಯನ್ನು ಹೇಳಿಕೊಟ್ಟಂತಹ ಧರ್ಮ ನಮ್ಮದಾಗಿದೆ. ಹಾಗಾಗಿ ಇವತ್ತಿನ ಇಂತಹ ಒಂದು ಶಿಬಿರಗಳು, ಈ ಒಂದು ಫೇರ್ಗಳು ನಮ್ಮ ಯುವಕರಲ್ಲಿ ಶ್ರದ್ಧೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಲಿ. ಹೆಚ್ಚಿನದಾಗಿ ಗುರುಮೂರ್ತಿಯವರು ಪ್ರಾರಂಭದಲ್ಲಿ ಹೇಳಿದಾಗೆ, ಅವರ್ ಓನ್ ಪೀಪಲ್ ಡು ನಾಟ್ ನೋ ವಾಟ್ ಅವರ್ ಆರ್ಗನೈಜೇಷನ್ಸ್ ಹ್ಯಾವ್ ಬೀನ್ ಡೂಯಿಂಗ್ ಸರ್ವಿಸ್ ಟು ದ ಸೊಸೈಟಿ. ನಮಗೆ ಗೊತ್ತಿಲ್ಲ. ಯಾಕೆಂದರೆ ಕೊಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎಂಬ ಮಾತು ಒಂದು ಕಡೆ ಆದದ್ರೂ ಕೂಡ, ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಎಂಬ ಭಾವನೆಯೂ ಕೂಡ ನಮ್ಮಲ್ಲಿ ಇರೋದರಿಂದ ನಾವು ಅದನ್ನು ಮುಚ್ಚಿಕೊಂಡೇ ಬಂದ್ವಿ. ಆದರೆ ಕಾಲ ಬದಲಾಗಿದೆ. ವಿ ಆರ್ ಇನ್ ದ ವರ್ಲ್ಡ್ ಆಫ್ ಗ್ಲೋಬಲೈಜೇಷನ್, ಲಿಬರಲೈಜೇಷನ್ ಆ್ಯಂಡ್ ಪ್ರೈವೇಟೈಜೇಷನ್. ವಸುದೈವ ಕುಟುಂಬಕಂ ಎಂಬ ಮಾತನ್ನು ಬಹಳ ಹಿಂದೆಯೇ ಹೇಳಿದ್ರೂ ಕೂಡ ಇವತ್ತಿಗೆ ಅದು ಆಧುನಿಕ ವೈಜ್ಞಾನಿಕ ಸ್ಥಿತಿನಲ್ಲಿ ಸಾಕಾರಗೊಂಡಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು, ನಮ್ಮ ಸೇವೆಯನ್ನು ಜಾಗತೀಕರಣಗೊಳಿಸಿ ಎಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡದಲೇ ಹೋದರೆ ಅಲ್ಪ ಸ್ವಲ್ಪ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆಗಳು ಅದನ್ನು ಮಾರ್ಕೆಟಿಂಗ್ ಮಾಡಿಕೊಂಡು ನಮ್ಮ ಧರ್ಮವನ್ನು, ನಮ್ಮ ಒಂದು ವ್ಯವಸ್ಥೆಯನ್ನು ತುಳಿತಕ್ಕಂಥ ಪ್ರಯತ್ನ ಆಗ್ಬೋದು. ಅಂತಹದ್ದು ಆಗಬಾರ್ದು ಅಂತಂದರೆ ಇಂತಹ ಮೇಳಗಳು ಹೆಚ್ಚು ಆಗಿ ನಾಡಿನ, ದೇಶದ, ಜಗತ್ತಿನ ಸರ್ವ ಜನಗಳಿಗೂ ಕೂಡ ನಮ್ಮ ಸೇವೆಯನ್ನು, ನಮ್ಮ ಘನತತ್ವವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅರಣ್ಯದ ಬಗೆಗೆ, ಪರಿಸರ ಸಂರಕ್ಷಣೆ ಬಗೆಗೆ ಸಾಕಷ್ಟು ಮಾತುಗಳು, ಗ್ಲೋಬಲ್ ವಾರ್ಮಿಂಗ್ ಬಗೆಗೆ ಸಾಕಷ್ಟು ಮಾತುಗಳು, ಕ್ಲೈಮೇಟ್ ಚೇಂಜ್ ಬಗೆಗೆ, ಕ್ಲೈಮೇಟ್ ಇಂಪ್ಯಾಕ್ಟ್ ಬಗೆಗೆ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಪರಿಸರ ಮಾಲಿನ್ಯ ಮತ್ತು ಜಗತ್ತಿನಲ್ಲಿ ಆಗ್ತಾ ಇರ್ತಕ್ಕಂಥ ವಾತಾವರಣದ ವೈಪರೀತ್ಯ ಎಲ್ಲವನ್ನು ಕೂಡ ನೋಡ್ತಾ ಇದ್ದೇವೆ. ಇವತ್ತು ಚೆನ್ನೈನಲ್ಲಿ ಏನಾಗ್ತದೆ ಅಂತ ನೋಡ್ತಾ ಇದ್ದೇವೆ. ಅದೇ ಗುರುಮೂರ್ತಿಯವರು ಕಳೆದ 2 ತಿಂಗಳ ಹಿಂದೆ ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಮುಖಾಂತರ ಹಿಂದೂ ಬುದ್ಧಿಸ್ಟ್ ಸಮಿಟ್ ಆನ್ ಕಾನ್ಫ್ಲಿಕ್ಟ್ ಅವಾಯ್ಡೆನ್ಸ್ ಆ್ಯಂಡ್ ದ ಕ್ಲೈಮೇಟ್ ಚೇಂಜ್ ಅಂತ ಒಂದು ಕಾನ್ಫರೆನ್ಸ್ನ ಇಟ್ಟಿದ್ರು. ಅಲ್ಲಿ ಬಂದಂಥ ಬುದ್ಧಿಸ್ಟ್ ಹೇಳಿದರು, ಹೌದು, ದೋ ದ ಬುದ್ಧಿಸಮ್ ಈಸ್ ಅನ್ ಆಫ್ ಶೂಟ್ ಆಫ್ ಹಿಂದೂಯಿಸಮ್, ಅಲ್ಲಿ ಇಲ್ಲದಲೇ ಇರ್ತಕ್ಕಂಥದ್ದು ಇಲ್ಲಿ ಏನು ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಕೂಡ ಅಲ್ಲಿ ಇದೆ. ಆದರೆ ಇವತ್ತು ನವನಾಗರಿಕತೆಯ ಮನುಷ್ಯರು ಮಾಡ್ತಾ ಇರ್ತಕ್ಕಂತಹದ್ದೇನು, ನಾವೇನು ಮಾಡ್ತಾ ಇದ್ದೇವೆ? ಇಟ್ ಈಸ್ ದ ಓನ್ಲಿ ಹ್ಯೂಮನ್ ಬೀಯಿಂಗ್ ಹೂ ಈಸ್ ಕಾಲ್ಡ್ ಆಸ್ ಎ ಫ್ರೂಟ್ ಆಫ್ ಎವಲ್ಯೂಷನ್ ಕ್ಯಾನ್ ಡೂ ವಾಟ್ he has been doing. Human being has been cutting the trees and he is going to make a paper out of it upon which he is writing save the plant and save the planet ಅಂತ ಹೇಳ್ತಾ ಇದ್ದೇವೆ. ನಾವು ಆ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಅಂತಹ ಕೆಲಸಗಳು ಆಗದಲ್ಲೇ ಪ್ರಕೃತಿಯನ್ನು ಹಿಂದಿನದನ್ನು ಕೂಡ ನಮ್ಮ ಸನಾತನ ಪರಂಪರೆಯಲ್ಲಿ ಪೂಜೆ ಮಾಡ್ಕೊಂಡು ಬಂದಂತಹವರು. ಬೆಳಗ್ಗೆ ತಾಯಂದರು ಸೂರ್ಯನ ನಮಸ್ಕಾರ ಇಲ್ಲದೇ ಪ್ರಕೃತಿಯ ಆರಾಧನೆ ಇಲ್ಲದೇ ಊಟ ಕೊಡ್ತಾ ಇರಲಿಲ್ಲ. ಅಂತಹ ಪರಂಪರೆ ತಾಯಂದ್ರ ಮುಖಾಂತರ, ನಮ್ಮ ಮನೆಗಳ ಮುಖಾಂತರ ಹೆಚ್ಚು ಪ್ರಚಾರಕ್ಕೆ ಬಂದು ಆ ಮಕ್ಕಳಲ್ಲಿ ಆ ವ್ಯಾಲ್ಯೂಸ್ನ ಮೌಲ್ಯಗಳನ್ನ ಮೂಡಿಸೋದ್ರ ಮುಖಾಂತರ
ನಮ್ಮ ಧರ್ಮದ ಉಳಿವು ಮತ್ತು ನಮ್ಮ ತತ್ವಗಳ ಉಳಿವು, ಅವುಗಳ ಪ್ರಚಾರ, ಅವುಗಳ ಅನುಷ್ಠಾನ ಕಾರ್ಯ ಆಗಲಿ ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಯತಿಶ್ರೇಷ್ಠರ ಸನ್ನಿಧಿನಲ್ಲಿ ಪಡಮಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನು ಔಚಿತ್ಯಪೂರ್ಣವಾಗಿ ಉದ್ಘಾಟಿಸಿದಂಥ ನಮ್ಮ ನಾಡಿನ ಘನತೆವೆತ್ತ ಹೆಮ್ಮೆಯ ರಾಜ್ಯಪಾಲರಿಗೂ ಕೂಡ ಭಗವಂತ ಒಳಿತನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.